ಜೀವನದಲ್ಲಿ ಎಂತಹ ವಿಷಮಘಟ್ಟಗಳು ಎದುರಾಗಬಹುದು ಎಂಬುದನ್ನು ಯೋಚನೆ ಮಾಡು. ಆವಾಗ ನಾವು ಅಯ್ಯೋ ನನಗೆ ಮಾತ್ರ ಜೀವನದಲ್ಲಿ ಇಂತಹ ಕಷ್ಟಗಳು ಬಂದಿದೆಯಲ್ಲ, ನಾನು ಹೇಗೆ ಇದರಿಂದ ಪಾರಾಗಲಿ ಎಂಬ ಯೋಚನೆ ಬರುವುದು ಸಹಜ. ಒಬ್ಬ ವ್ಯಕ್ತಿ ಕತ್ಲೆಯಲ್ಲಿ ಒಬ್ಬನೇ ರಸ್ತೆಯಲ್ಲಿ ಸಾಗುತ್ತಾ ಇದ್ದ. ರಸ್ತೆ ಅಂದರೆ ಕಾಲು ದಾರಿಯಲ್ಲಿ. ಆ ಕಾಲು ದಾರಿಯಲ್ಲಿ ಅವನು ಹೋಗಬೇಕಾದ್ರೆ ಕಾಲು ಎಡವಿ ಅವನು ಒಂದು ಪ್ರಪಾತದೊಳಗೆ ಬಿದ್ದುಬಿಟ್ಟ. ಆ ಪ್ರಪಾತದಲ್ಲಿ ಅವನು ಬಿದ್ದು ಸತ್ತು ಹೋಗ್ತೇನೆ ಎಂಬ ಭಯದಲ್ಲಿದ್ದ. ಅಷ್ಟೊತ್ತಿಗೆ ಅವನಿಗೆ ಯಾವುದೋ ಒಂದು ಮರದ ರೆಂಬೆ ಹಿಡಿತಕ್ಕೆ ಸಿಕ್ತು. ಅವನು ಆ ಮರದ ರೆಂಬೆಯನ್ನು ಬಿಡದೆ ನೇತಾಡ್ತಾನೇ ಇದ್ದ. ಅಯ್ಯೋ ನಾನೇನು ಮಾಡಲಿ, ಕೆಳಗೆ ಬಿದ್ದರೆ ನನ್ನ ಜೀವವೇ ಹೋಗ್ಬಿಡುತ್ತೆ, ಇಷ್ಟಾದರೂ ನನಗೆ ಸಿಕ್ತಲ್ಲ, ಇನ್ನು ನನಗೆ ಜೀವನ ಇಲ್ಲ, ಏನು ಮಾಡಲಿ, ಮೇಲೆ ಕತ್ತಕ್ಕೂ ಆಗ್ತಾ ಇಲ್ಲ, ಕೆಳಗೆ ಹೋಗಿ ಬೀಳಕ್ಕೂ ಆಗಲ್ಲ, ಕೈ ಬಿಟ್ಟರೆ ಕೆಳಗೆ ಹೋಗುತ್ತೆ, ಎಲ್ಲಿ ಎಷ್ಟು ಪ್ರಪಾತದಲ್ಲಿ ಎಷ್ಟು ಆಳಕ್ಕಿದೆಯೋ ಎಂಬುದು ಅವನಿಗೆ ಗೊತ್ತಿಲ್ಲ. ಹಾಗೆ ಅವನು ಚಿಂತಾಕ್ರಾಂತನಾದ. ರಾತ್ರಿ ಎಲ್ಲ ಕಳೆದು ಕಳೆದು ಹಾಗೂ ರಾತ್ರಿಯಲ್ಲಿ ಅವನಿಗೆ ಚಳಿ ಹೆಚ್ಚಾಯಿತು, ಮೈ ನಡಗಲಾರಂಭಿಸಿ ಏನು ಮಾಡಬೇಕು ಗೊತ್ತಾಗಿಲ್ಲ. ಕೈನ ಹಿಡಿತಾ ತಪ್ತಾ ಇದೆ, ಕೈ ಜಾರ್ತಾ ಇದೆ, ಏನು ಮಾಡಬೇಕೆಂಬ ಭಯದಿಂದಲೇ ಕೈ ಜಾರಿ ಸ್ವಲ್ಪ ಹೊತ್ತಿಗೆ ಅವನು ನಗಲಾರಂಭಿಸಿದ. ಯಾಕೆ? ಅಯ್ಯೋ ನನ್ನ ಸಾವು ಬಂತಂತ ನಾನು ತಿಳ್ಕೊಂಡಿದ್ರೆ, ಈಗ ನೋಡಿದರೆ ಒಂದು 2 ಅಡಿ ಆಳದಲ್ಲೇ ನೆಲ ಇದೆ, ಆ ನೆಲಕ್ಕೆ ಬಂದು ನಿಂತಿದ್ದೇನಲ್ಲ, ನಾನು ಎಂತಹ ಒಂದು ಭಾವನೆಯಲ್ಲಿದ್ದೆ, ನನ್ನ ಪ್ರಾಣ ಹೋಯಿತು, ಇನ್ನು ನನಗೆ ಯಾವುದೇ ಒಂದು ಅಲ್ಲಿಂದ ಪಾರಾಗಿ ಬರುವಂತಹ ಯಾವ ದಾರಿಯೂ ಇಲ್ಲ ಎಂಬಂತಹ ಚಿಂತೆಯಲ್ಲಿ ಅವನು ಆ ದಿನವನ್ನು ಕಳೆದಿದ್ದ, ಆ ಸಂಕಟವನ್ನು ಅನುಭವಿಸಿದ್ದ, ಇನ್ನು ನನಗೆ ಬದುಕಿ ಬರಲು ಸಾಧ್ಯವೇ ಇಲ್ಲ ಎಂದು ತಿಳ್ಕೊಂಡಿದ್ದ. ಆದರೆ ಅವನ ಇದ್ದಿದ್ದು 2 ಅಡಿ ಮೇಲೆ, ಅಂದರೆ ಅಷ್ಟಕ್ಕೆ ಅವನಿಗೆ ಏನೂ ಆಗಲಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಬರುವ ಇಂತಹ ಕಷ್ಟಗಳು ಯಾವ ರೀತಿಯಲ್ಲಿ ನಾವು ಅದರಿಂದ ಪಾರಾಗಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಬೇಕು. ಅಂದರೆ ನಾವು ಅಂದುಕೊಂಡಿರ್ತೀವಿ ಅದು ಪ್ರಪಾತವಾದ ದೊಡ್ಡ ಆಳದಲ್ಲಿರುವಂಥ ಜಾಗ, ಅದೇ ರೀತಿ ನಮ್ಮ ಕಷ್ಟಗಳು ಬಹಳ ಜೋರಾಗಿದೆ ಎಂಬುದನ್ನು. ಆವಾಗ ನಾವೇನು ಮಾಡಬೇಕು? ನಾವು ನಮ್ಮ ಮನಸ್ಸನ್ನು ಧೈರ್ಯವಾಗಿಟ್ಟುಕೊಳ್ಬೇಕು. ಇದರಿಂದ ಸಾಧ್ಯವಿದೆ, ನಾವು ಅಲ್ಲಿಂದ ಪಾರಾಗಲು ಸಾಧ್ಯವಿದೆ, ಈ ಕಷ್ಟವನ್ನು ನಿವಾರಿಸಿಕೊಂಡು ಮುಂದಕ್ಕೆ ಹೋಗಲು ಸಾಧ್ಯವಿದೆ ಎಂದು ನಾವು ಚಿಂತೆ ಮಾಡಿದಾಗ, ಕಷ್ಟಗಳು ಬಂದಾಗ ನಾವು ಎದೆಗುಂದದೆ ಮುಂದೆ ನಡೆಯಲು ಸಾಧ್ಯ. ನಮ್ಮ ಕಷ್ಟಗಳು ಇಷ್ಟೇ 2 ಅಡಿ ಎತ್ತರದಲ್ಲಿ ಇರುತ್ತದೆ, ಅದನ್ನು ದಾಟಕ್ಕೆ ನಮಗೆ ಗೊತ್ತಿದ್ದರೆ ನಾವು ಜೀವನದಲ್ಲಿ ಯಶಸ್ವಿಯಾಗಬಹುದು. ಅದಕ್ಕೆ ಕಷ್ಟಗಳು ಬಂದಾಗ, ನಮಗೆ ತಡೆಯಲಾರದಂಥ ನಷ್ಟಗಳು ಬಂದಾಗ ನಾವು ಇಂತಹ ಒಂದು ಧೈರ್ಯವನ್ನು, ಇದರಿಂದ ನಾವು ಪಾರಾಗಲು ಸಾಧ್ಯ ಎಂಬ ಆತ್ಮಸ್ಥೈರ್ಯವನ್ನು ನಾವು ಪಡೆದುಕೊಂಡು ಮುಂದುವರಿದರೆ ಜೀವನದಲ್ಲಿ ನಾವು ಮುಂದುವರಿಯಲು ಸಾಧ್ಯ ಎಂಬುದನ್ನು ಇಂದಿನ ಈ ಕಾರ್ಯಕ್ರಮದ